ಇವತ್ ನಮ್ಮನೆ ಚಿಕ್ಕ ಯಜಮಾನ್ರು ನನ್ ಮೇಲೆ ಮುನಿಸ್ಕೊಂಡ್ಬಿಟ್ಟಿದ್ರು. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಇವತ್ ಸೂರ್ಯಣ್ಣ ಎದ್ದು 1 ಅವರ್ ಆದ್ಮೇಲೆ ನಾನ್ ಕೂಡ ಈಗ ರೆಡಿಯಾಗಿ ಆಚೆ ಬಂದೆ. ಆಚೆ ಬಂದಿದ ತಕ್ಷಣ ಒಂದೊಳ್ಳೆ ದೃಶ್ಯ ನೋಡ್ಬಿಟ್ಟೆ. ಯಾಕಂದ್ರೆ ನಮ್ಮ ಅಮ್ಮ ಗಾಡಿ ಒರೆಸ್ತಿದ್ರು. ಅದಕ್ಕಾರ ಬೆಲೆ ಕೊಡ್ಬೇಕಲ್ವಾ. ಅಪರೂಪಕ್ಕೆ ನಮ್ಮ ಅಮ್ಮನಿಂದ ಈ ಮಾತಾ ಕೇಳಿ ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ಅದೇ ಖುಷಿಲಿ ನನ್ ಕಂದಮ್ಮನ್ ತಗೊಂಡು ಹೊರಡೋಣ ಅಂತ ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ನಮ್ಮನೆ ಚಿಕ್ಕ ಯಜಮಾನ್ರು ಸಿಕ್ಕಿದ್ರು. ಇವನು ಮಾತಾಡಿಸ್ತಾ ಇದ್ರೆ ನಾನು ತಿರ್ಗೂ ಕೂಡ ನೋಡ್ಲಿಲ್ಲ. ನಾನೆಲ್ಲೋ ದೇಶ ಬಿಟ್ಟು ಹೋಗ್ತಾ ಇದೀನಿ ಅಂತ ನಮ್ ಟಾಮಣ್ಣ ಮುನಿಸ್ಕೊಂಡ್ ಕೂತಿದ್ದ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಬೇಡ ಟಾಮಣ್ಣ ಅಂತ ಅನ್ಕೊಂಡು ನನ್ ಕಂದಮ್ಮನ್ ತಗೊಂಡು ತೋಟದ ಹತ್ರ ಬಂದ್ವಿ. ಇಲ್ಲಿ ಬಂದು ಏನ್ ಮಾಡಿದ್ರು ಫೋನ್ ಒಂದ್ ಕೈಯಲ್ಲಿ ಇರ್ಬೇಕು ಅಂತ 2 ಫೋನು ಕೈಯಲ್ಲೇ ಇಟ್ಕೊಂಡಿದ್ದೆ. ನಮ್ಮ ಅಮ್ಮ ಯಾವಾಗ ಮಕ್ ಹೋಗಿತ್ತು ಅವಾಗ ನೆನ್ಪಾಯ್ತು ಚೀಲ ತಗೊಂಡ್ ಹೋಗಿಲ್ಲ ಅಂತ. ಬೈಬೇಕಾದ್ರೆ ನಮ್ಮ ಅಮ್ಮ ಹೇಳೋ ಮಾತು ಒಂದೇ, 20 ವರ್ಷಕ್ಕೆ ಈ ಮರವು ಇನ್ ನಮ್ಮ ಸ್ಟೇಜ್ ಆಗ್ಬಿಟ್ರಿ ಹೆಂಗೆ ಅಂತ. ನಮ್ಮ ಅಮ್ಮ ಉಗ್ದಿದ್ದನ್ನ ಒರ್ಸ್ಕೊಂಡು ನಾನ್ ಕೂಡ ಈಗ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದಿರೋ ಕೆಲಸ ಮುಗ್ಸೋಣ ಅಂತ ಎಲ್ಲ ಕೈನೂ ಒಂದ್ ಕಡೆ ಆಗ್ತೆ. ನನ್ ಜೊತೆ ನಮ್ಮನೆ ಬಂಗಾರಮ್ಮನವರು ಕೂಡ ಎಲ್ಲ ಕೈನೂ ಒಂದ್ ಕಡೆ ಆಗ್ತಾ ಇದ್ರು. ಆಮೇಲೆ ಒಂದ್ ಕಡೆ ಹಾಕಿರೋ ಕಾಯಿಗಳನ್ನೆಲ್ಲ ಸುಲ್ಸಿ ಆಮೇಲೆ ನಾವು ಕೂಡ ತಂಪು ಕೂಲ್ ಆಗಲು ಎಳ್ನೀರ್ನ ಕುಡಿದ್ವಿ. ಗೈಸ್, ನಿಮ್ಮೂರಲ್ಲಿ ಎಳ್ನೀರ್ ಬೆಲೆ ಎಷ್ಟು ಅಂತ ಕಮೆಂಟ್ ಹಾಕಿ. ನಾವ್ ಎಳ್ನೀರ್ನ ಕುಡಿಯೋದಲ್ದೆ ನಮ್ಮ ಅಪ್ಪಂಗೂ ಕೂಡ ಒಂದ್ ತಗೊಂಡೋದ್ವಿ. ಇವಾಗ ಇದನ್ನೆಲ್ಲ ತಗೊಂಡು ಮನೆ ಕಡೆ ಕೊಡೋ ಟೈಮ್ ಅಂತೂ ಬಂತು. ಮನೆಗೆ ಹೋಗೋ ಸಂದರ್ಭದಲ್ಲಿ ನಮ್ ಟಾಮಣ್ಣ ನೆನ್ಪಾದ ಅಂತ ಅವನಿಗೂ ಕೂಡ ಹಾಲ್ ತಗೊಂಡು ಮನೆ ಕಡೆಗೆ ಬಂದ್ವಿ. ನಮ್ಮ ಅಮ್ಮ ಯಾವಾಗ ಬೇಕಾದ್ರು ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ, ಬೈ ಬೈ.